ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕದಾದ್ಯಂತ ಇವತ್ತಿನ ಒಂದು ರಿಸಲ್ಟ್ ಅನ್ನು ನೀವು ನೋಡಿದಿರಿ. ಸೊ ನಮ್ಮ ಒಂದು ಚಾನೆಲ್ ಇಂದ ಎಕನಾಮಿಕ್ಸ್ ರವಿ 776 ವತಿಯಿಂದ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ವಿಷಯವನ್ನ ಒಂದು ವಾಣಿಜ್ಯ ವಿಭಾಗ ಮತ್ತು ಕಲಾ ವಿಭಾಗದಿಂದ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ತರ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಈ ಸಲ ಬಂಪರ್ ಒಂದು ರಿಸಲ್ಟ್ ಅಂತಾನೆ ಹೇಳ್ಬೋದು ಅನೌನ್ಸ್ ಆಗಿರುವಂತದ್ದು. ಎಕನಾಮಿಕ್ಸ್ ಒಳಗ ಪ್ರಪ್ರಥಮ ಬಾರಿಗೆ ಇಡೀ ನನ್ನ ಅಕಾಡೆಮಿ ಒಳಗ ತಗೊಂಡಾಗ 2012 ಹಿಡ್ಕೊಂಡು ನನ್ನ ಒಂದು ವೃತ್ತಿ ಜೀವನ ನೋಡ್ತಾ ಇದ್ದೀನಿ. ಇಲ್ಲಿ ಸೊ 15 ಔಟ್ ಆಫ್ ಔಟ್ ಆಗಿರುವಂತದ್ದು. ಸೊ ಅದರಲ್ಲಿ ಇಲ್ಲಿವರೆಗೆ ಕನ್ನಡ ಮೀಡಿಯಂ ನಲ್ಲಿ ಒಂದು ಆಗಿರ್ಲಿಲ್ಲ. ನನಗೆ ಬಹಳ ನೋವಿತ್ತು ಮನಸ್ಸಿನಲ್ಲಿ. ಬರೀ ಇಂಗ್ಲಿಷ್ ಮೀಡಿಯಮೇ ಆಗ್ತಿತ್ತು. ಪ್ರತಿ ವರ್ಷ 5-6 ಕಾಮನ್ ಆಗಿತ್ತು. ಬಟ್ ಈ ಸರ್ತಿ 15 ಔಟ್ ಆಫ್ ಔಟ್, ಅದರಲ್ಲಿ 6 ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳನ್ನ ಔಟ್ ಆಫ್ ಔಟ್ ಅನ್ನ ಪಡೆದಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಟೀಮ್ ವರ್ಕ್ ಇತ್ತು. ಹಾಗಾಗಿ ಸೊ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ಏನು ವರ್ಕ್ ಕೊಟ್ಟಿದ್ದೀನಿ, ಸೊ ಅವರು ತುಂಬಾ ಚೆನ್ನಾಗಿ ವರ್ಕ್ ಅನ್ನ ಮಾಡಿದ್ದಾರೆ. ಸೊ ಅವ್ರದ್ದು ಪ್ರತಿಯೊಂದು ಸಲ ತಪ್ಪುಗಳನ್ನ ಆದಾಗ ತಿದ್ದುತ್ತಿದೆ, ಬೈತಿದ್ದೆ, ಮತ್ತೆ ಸಿಟ್ಟಾಗ್ತಿದೆ. ಎಷ್ಟೋ ಸಲ ವಿದ್ಯಾರ್ಥಿಗಳ ಜೊತೆಗೆ ನಾನು ಒಂದು ರೀತಿಯಿಂದ ನಡ್ಕೊಂಡಿದ್ದೆ. ಅಂದ್ರೆ ಸೊ ಅವರು ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಮಾತು ಬಿಟ್ಟಿದ್ದೀನಿ, ಬಹಳ ಬೇಜಾರು ಮಾಡಿದ್ದೀನಿ, ಆಮೇಲೆ ಬಹಳ ಇದರಿಂದ ಮಾಡಿದ್ದೆ. ಹಾಗಾಗಿ ಅವರು ಎಷ್ಟೋ ಬದಲಾವಣೆಗಳು ಆಗಿದೆ ವಿದ್ಯಾರ್ಥಿಗಳಿಗೆ. ಸೊ ಆಮೇಲೆ ಬಹಳಷ್ಟು ಜನ ನಮ್ಮ ವೃತ್ತಿ ಬಾಂಧವರು ಕೂಡ ಹೇಳ್ತಾ ಇದ್ರು, ನೀವು ಬಹಳ ಮೋಡಿ ಮಾಡ್ತೀರಿ ಹಾಗೆ ಹೀಗೆ ಅಂತ. ಸೊ ಮೋಡಿ ಮಾಡೋದಂತ ಏನಿಲ್ಲ, ವಿದ್ಯಾರ್ಥಿಗಳಿಗೆ ಅವರ ಒಂದು ಬೇಕು ಬೇಡುಗಳನ್ನ ಏನಿರುತ್ತೆ, ಹೌದಾ, ಅವರಿಗೆ ಯಾವ ರೀತಿಯಾಗಿ ಅವ್ರ ಎಲ್ಲೆಲ್ಲಿ ಲೂಪ್ ಹಾಲ್ಸ್ ಗಳಿರುತ್ತೆ ಅದನ್ನ ಸ್ವಲ್ಪ ನಾವು ಗುರ್ತಿಸ್ಬೇಕಾಗತ್ತೆ. ಗುರ್ತಿಸಿ ಅವರಿಗೆ ಅದೇ ಅವರ ಒಂದು ಲೆವೆಲ್ ಅಲ್ಲಿ ಹೋಗಿ ನಾವು ಹೇಳಕ್ ಆಗಿದ್ದೆ ಆದ್ರೆ ಅದು ಡೆಫಿನೆಟ್ ಆಗಿ ರೀಚ್ ಆಗ್ಬೋದು ಅಂತ. ಈ ಸಲ ಸ್ವಲ್ಪ ಬೇರೆ ಬೇರೆ ತರ ಟ್ಯಾಕಲ್ ಮಾಡಿದೆ, ಅದು ಸ್ವಲ್ಪ ನನಗೆ ಚೆನ್ನಾಗಿ ಅನಿಸ್ತು. ಹಾಗಾಗಿ ಆಮೇಲೆ ಈ ಸಲ ಬ್ಲೂ ಪ್ರಿಂಟು ಮತ್ತೆ ನಾವು ಅನ್ಕೊಂಡಂಗೆ ಇತ್ತು. ಮಾಡೆಲ್ ಪೇಪರ್ಸು 3 ಇತ್ತು, ಅದನ್ನು ಕೂಡ ಬಹಳ ಹೆಲ್ಪ್ ಆಗಿದೆ. ಪಾಸಿಂಗ್ ಪ್ಯಾಕೇಜ್ ಅಂತ ತೆಗೆದಿದ್ದೀನಿ, ಅದನ್ನೇ ಕ್ವಶನ್ಸ್ ಬಂದಿದ್ದಾವೆ ಮಕ್ಕಳಿಗೆ. ಹಾಗಾಗಿ ಎಲ್ಲಾ ಫುಲ್ ಜೋಶಿಂದ ಬರೆದಿರುವಂಥದ್ದು. ಹಾಗಾಗಿ ಸೊ ಇದು ಎಲ್ಲಾನು ಕೂಡ ಕ್ರೆಡಿಟ್ ಸೊ ನಮ್ಮ ಕಾಲೇಜಿನ ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಮ್ಯಾನೇಜ್ಮೆಂಟ್ ನಮ್ಮ ಟ್ರಸ್ಟಿ ಮೇಡಮ್ ಅವ್ರು, ನಂದಿನಿ ಆರ್ ರಘುಜಿ ಮೇಡಮ್ ಅವರು ನಮಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ನಾವು ಎಷ್ಟು ಟೆಸ್ಟ್ ಗಳನ್ನು ಕಂಡಕ್ಟ್ ಮಾಡಿದೀವಿ, ಎಷ್ಟು ಎಕ್ಸಾಮ್ಸ್ ಮಾಡಿದೀವಿ, ಅದು ಎಲ್ಲದಕ್ಕೂ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಹಾಗಾಗಿ ಮತ್ತೆ ಪ್ರಿನ್ಸಿಪಾಲ್ ಸರ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗ. ಅವರಿಂದನೂ ಕೂಡ ನಾವು ಇವತ್ತು ಈ ಕೆಲಸ ಮಾಡಕ್ಕೆ ಹೆಲ್ಪ್ ಆಯ್ತು. ಅದ್ರ ಜೊತೆಗೆ ನನ್ನ ಟೀಮ್ SDR ಟೀಮ್ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಇಡೀ ಕರ್ನಾಟಕದಾದ್ಯಂತ ತಗೊಂಡಾಗ ಸೊ ನಂಬಲ್ಲಿ ಸ್ಟೇಟ್ ರ್ಯಾಂಕ್ 4th ಪ್ರೇಮ ಅನ್ನುವಂತ ವಿದ್ಯಾರ್ಥಿನಿ. ಹಾಗಾಗಿ ಮತ್ತೆ ಡಿಸ್ಟ್ರಿಕ್ಟ್ ರ್ಯಾಂಕ್ನು ಕೂಡ ಹಾಗೆ ಇದ್ದಾರೆ ನಂಬಲ್ಲಿ. ತುಂಬಾ, ಯಾಕಂದ್ರೆ ಕರ್ನಾಟಕದ ಆದ್ಯಂತ ತಗೊಂಡಾಗ ಇಲ್ಲಿ ಗುಲ್ಬರ್ಗಾದಲ್ಲಿ ತಗೊಂಡಾಗ ನಂಬರ್ 1 ಕಾಲೇಜ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಿಮ್ಮ ಮಕ್ಕಳು ಕಾಮರ್ಸ್ ಓದ್ಬೇಕು ಅಂದ್ರೆ ನಮ್ಮ ಕಾಲೇಜಿಗೆ ಕಣ್ಮುಚ್ಚಿ ಹಾಕಿ, ಸೊ ವಿದ್ಯಾರ್ಥಿಗಳು ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ, ನಾವು ಪರ್ಸನಲ್ ಕೇರ್ ತಗೊಳ್ತೀವಿ, ಸೊ ನಮ್ಮ ರಿಸಲ್ಟ್ ಚೆನ್ನಾಗಿ ಕೊಡ್ತೀವಿ ಅಂತ. ಸೊ ಅದನ್ನ ನಿಮ್ಗೆ ಆಶ್ವಾಸನೆ ಕೊಡ್ತಾ ನನ್ನ ಮುಂದೆ ಕಂಟೆಂಟ್ ಅನ್ನ ಮೂವ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಒಂದು ಯೂಟ್ಯೂಬ್ ವಿದ್ಯಾರ್ಥಿ ಇವರು ಆಲ್ರೆಡಿ ಸ್ಪೆಷಲ್ ಒಂದು ನಾನು ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂತಂದ್ರೆ ಶುಭಮ್ ಅನ್ನೋಂಥ ವಿದ್ಯಾರ್ಥಿ, ಇವರಿಗೆ ನಾನು 2.5 ತಿಂಗಳಷ್ಟೇ ನಾನು ಟ್ಯೂಷನ್ ಅನ್ನ ತಗೊಂಡಿರುವಂಥದ್ದು ಪರ್ಸನಲ್ ಆಗಿ. ಅವರು ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿ ಇದ್ರು, ನಳಂದ PU ಕಾಲೇಜ್ನಲ್ಲಿ ಓದುವಂತ ವಿದ್ಯಾರ್ಥಿ ಇವರು. ಸೊ ಎಕನಾಮಿಕ್ಸ್ ಅಂತಂದ್ರೆ ಕಬ್ಬಿಣ ಕಡ್ಲೆ ಅನ್ನಂಗಿತ್ತು. ಅವರನ್ನ ನಾನು ಒಂದ್ 2.5 ತಿಂಗಳಲ್ಲಿ ವಾರದಲ್ಲಿ 3 ದಿನ ಮಾತ್ರ ನಾನು ಕ್ಲಾಸ್ ಮಾಡಿದ್ದು. ಅವರಿಗೆ ಇವರು ಅವರಿಗೆ ಸಪೋರ್ಟಿವ್ ಆಗಿದ್ರು. ಹಾಗಾಗಿ ಸೊ ಇವರಿಂದ ನನ್ಗೆ ತುಂಬಾ ಹೆಲ್ಪ್ ಆಯ್ತು. ವಿದ್ಯಾರ್ಥಿಗೆ ಒಂದು ತಯಾರು ಮಾಡಕ 93 ಮಾಡಿದ್ದಾರೆ. ಸೊ ಇನ್ನು 7 ಮಾರ್ಕ್ಸ್ ಆದ್ರೆ ಔಟ್ ಆಫ್ ಔಟ್ ಆಗ್ತಿತ್ತು. ಯಾಕಂದ್ರೆ ನಂಗೆ ಕಡಿಮೆ ಸಮಯದಲ್ಲಿ ನಾನು ಮಾಡಿದ್ದು. 60 ಬಂದ್ರು ತುಂಬಾ ಖುಷಿ ಆಗ್ತಿದ್ದೆ. ಸೊ ಅವರು ಕೂಡ ನನಗೆ ಸರ್ मैं तो पास हो गया ಸರ್, 93 आया ಸರ್ ಬೋಲ್ಕೆ ಬೋಲೆ. ಅವನಿಗೆ ಕನ್ನಡ ಬರೋದಿಲ್ಲ ಚೆನ್ನಾಗಿ, ಇಂಗ್ಲಿಷ್ನು ಮತ್ತೆ ಹಿಂದಿ ಮಾತ್ರ ಅವನಿಗೆ ಬರುತ್ತೆ. ಹಾಗಾಗಿ ಸೊ ನನ್ನ ಕಡೆಯಿಂದ ಅಭಿನಂದನೆಗಳು ವಿದ್ಯಾರ್ಥಿ ಶುಭಮ್, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಸೊ ನೆಕ್ಸ್ಟ್ ನನ್ನ ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೇಳ್ಬೇಕಾದ್ರೆ ಇಲ್ಲಿ ವಿತ್ ಡೇಟಾ ಇದೆ, ಅದಕ್ಕೆ ಲೇಟ್ ಆಯ್ತು ಇವತ್ತು. ಫಸ್ಟ್ ಒನ್ ಶುಭಮ್ದೇ ತಗೊಂಡಿದ್ದೀನಿ 93% ಸ್ಪೆಷಲ್ ಅಂತ ಹೇಳಿ. ಆಮೇಲೆ ನನಗೆ
ನಿಮ್ಗೆ ಹೇಳ್ದಲ್ಲ 15 ಔಟ್ ಆಫ್ ಔಟ್ ಆಗಿರುವಂಥದ್ದು ಎಕನಾಮಿಕ್ಸ್ ನಲ್ಲಿ. ಸೊ ಫಸ್ಟ್ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಅರ್ಚನಾ ಅಂತೇಳಿ 100. ಆಮೇಲೆ ಅಕ್ಷತಾ ಇವರು ಇಂಗ್ಲಿಷ್ ಮೀಡಿಯಂ 100. ವಿದ್ಯಾಶ್ರೀ ಸೊ ಇವ್ರದ್ದು 100 ಇಂಗ್ಲಿಷ್ ಮೀಡಿಯಂ. ವಿಜಯಲಕ್ಷ್ಮಿ ಮಾಣಿಕಪ್ಪ ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ. ಸೊ ನೆಕ್ಸ್ಟ್ ದಾನೇಶ್ವರಿ ಇವರು ಇಂಗ್ಲಿಷ್ ಮೀಡಿಯಂ 100. ಆ ನಂತರ ನೆಕ್ಸ್ಟ್ ಸ್ವಾತಿ ಚಂದ್ರಕಾಂತ ಮತ್ತು ಸ್ವಾತಿ ಶರಣಬಸಪ್ಪ ಇವರಿಬ್ರು ಕನ್ನಡ ಮೀಡಿಯಂ ವಿದ್ಯಾರ್ಥಿನಿಯರು. ಹೌದಾ, ಪ್ರಥಮ ಬಾರಿಗೆ ಇವರು ಕೂಡ ಏನಾಗಿದೆ ಕನ್ನಡ ಮೀಡಿಯಂದಲ್ಲಿ ಆಗಿರುವಂತದ್ದು. ನೆಕ್ಸ್ಟ್ ಉಲ್ಲಾಸ್ ಇವರು ಕೂಡ 100 ಔಟ್ ಆಫ್ 100 ಕನ್ನಡ ಮೀಡಿಯಂ ವಿದ್ಯಾರ್ಥಿ, ನೆನಪಿರ್ಲಿ ಸ್ನೇಹಿತರೆ. ನೆಕ್ಸ್ಟ್ ಭಾಗ್ಯಶ್ರೀ ವಿನೋದ್ ಕುಮಾರ್ ಅನ್ನುವಂಥವ್ರು ಸೊ 100 ಔಟ್ ಆಫ್ 100 ಇಂಗ್ಲಿಷ್ ಮೀಡಿಯಂ. ತೈನಾಥ್ ಅನ್ನುವಂಥವ್ರು, ಶೇಖ್ ಮಹಮೂದ ಇವರು ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ, ಮುಸ್ಲಿಂ ವಿದ್ಯಾರ್ಥಿನಿ ಬಟ್ ಕನ್ನಡ ಮೀಡಿಯಂದಾಗ ಬರ್ದಿದ್ದು. ಸೊ ನಾ ಏನು ವರ್ಕ್ ಕೊಟ್ಟಿದ್ದೀನಿ ತುಂಬಾ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಇವರು. ಸೊ ಹಾಗಾಗಿ ತುಂಬಾ ಚೆನ್ನಾಗಾಯ್ತು. 100 ಔಟ್ ಆಫ್ 100 ಇವ್ರದ್ದು. ನೆಕ್ಸ್ಟ್ ಪ್ರಜ್ಞಾ ಇವರು ನಮ್ಮ ಏನಂದ್ರೆ ಡಿಸ್ಟ್ರಿಕ್ಟ್ ಟಾಪರ್ ಇವರು, ಸ್ಟೇಟ್ 12th ಏನಿದ್ದಾರೆ. ಆಮೇಲೆ ಅದಾದ ನಂತರ ನೆಕ್ಸ್ಟ್ ಸುಮಿತ್. ಸೊ ಇವರಿಬ್ರು ಆಳ ಜೋಳಿಗಳಿದ್ದಾರೆ, ಟ್ವಿನ್ಸ್ ಇದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಹಾಗಾಗಿ ಸುಮಿತ್ ಔಟ್ ಆಫ್ ಔಟ್. ಅವ್ರದ್ದು ಕೂಡ ಚೆನ್ನಾಗಿದೆ ಇನ್ನೊಬ್ಬರು. ಬಹಳ ಜನ ಹೇಳ್ತಿದ್ರು ಇಲ್ಲ ಆಜು ಬಾಜು ಎಲ್ಲ ನೋಡ್ ಬರಿಬಹುದು ಹಿಂಗ್ ಅಂತ. ಇಲ್ಲಿ ನೋಡ್ ಬರಿಬಹುದು ಅಂದ್ರೆ ಇವ್ರು ಆಜು ಬಾಜುನೇ ಇನ್ನೊಬ್ಬ ಇವ್ರದ್ದು ಜುಡ್ವಾ ಬಾಯನಿದ್ದ, ಬಟ್ ಅವ್ರದ್ದು ಔಟ್ ಆಫ್ ಔಟ್ ಆಗ್ಲಿಲ್ಲ. ಹೌದಾ, ಅವ್ರದ್ದು 97 ಆಗಿದೆ. ಹಾಗಾಗಿ ಸೊ ಇದು ಯಾವುದು ಕೂಡ ಸುಳ್ಳು ಮಾತು. ಸೊ ಏನ್ ಓದಿರ್ತಾರೆ, ಏನ್ ವರ್ಕ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅದು ಕರೆಕ್ಟ್ ಆಗಿರ್ತದೆ, ಇಲ್ಲಾಂದ್ರೆ ಇಲ್ಲ. ಹೌದಾ. ನೆಕ್ಸ್ಟ್ ಪ್ರೇಮಾ ರಾಜ್ಕುಮಾರ್ ಇವರು ಸ್ಟೇಟ್ ರ್ಯಾಂಕ್ 4th ರ್ಯಾಂಕ್ ಸ್ಟೇಟ್ ರ್ಯಾಂಕ್. ಸೊ 597 ತಗೊಂಡಿರುವಂತವ್ರು. ಪ್ರಜ್ಞಾನಂತರು 87 ತಗೊಂಡಿದ್ದಾರೆ, 587. ಹಾಗಾಗಿ ಇವರು ಕೂಡ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100. ಮತ್ತೆ ಶ್ವೇತಾ ಸಂತೋಷ್ ಅನ್ನುವಂಥವ್ರು ಇವರು 100 ಔಟ್ ಆಫ್ 100 ಎಕನಾಮಿಕ್ಸ್ ನಲ್ಲಿ. ಸಂಪ್ರೀತ ಅನ್ನುವಂಥವ್ರು 100 ಔಟ್ ಆಫ್ 100. ನೋಡಿ ಸ್ನೇಹಿತರೆ, ಇಷ್ಟು. ಸೊ ಅಂದ್ರೆ 16 ನಂಬರ್ ಒಳಗ ಒಂದು ನೀವು ಮೈನಸ್ ಮಾಡಿ 93 ಇದು ಆಗಿದೆ. ಹಾಗಾಗಿ 15 ಔಟ್ ಆಫ್ ಔಟ್ ವಿತ್ ರಿಜಿಸ್ಟ್ರೇಷನ್ ನಂಬರ್ ಇದೆ. ಅದಾದ ನಂತರ ಶಿವಮ್ಮ ಇವ್ರದ್ದು 100 ಆಗ್ಬೇಕಾಗಿತ್ತು, 99 ಆಗಿದೆ, ಇರ್ಲಿ. ಸೊ ನೆಕ್ಸ್ಟ್ ಲಾಕೇಶ್ 98. ಹೌದಾ. ನೆಕ್ಸ್ಟ್ ಅಂಕಿತಾ 98, ಇವರೆಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ. ಕಾವೇರಿ 97 ಈ ರೀತಿ. ಜಯಂತ್ 97. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಶಿವಾನಂದ್ 97. ಸೊ ಸಂಜನಾ 96. ಇವರೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು. ಹೌದಾ. ಸೊ ಈ ತರ ಎಲ್ಲ ಒಂದು ಅಮೇಜಿಂಗ್ ಆಗಿರುವಂತ ಒಂದು ರಿಸಲ್ಟ್ ಕೊಟ್ಟಿರುವಂತದ್ದು. ಹೌದಾ. ನೋಡಿ ಎಷ್ಟು ಚೆನ್ನಾಗಿ ಸ್ಕೋರ್ ಆಗಿದೆ. ಪ್ರತಿಯೊಬ್ಬರದ್ದು ಹೇಳ್ತಾ ಹೋಗ್ಬೇಕಾದ್ರೆ ಡೇಟಾ ತುಂಬಾ ದೊಡ್ಡ ಲೆಂದಿ ಆಗುತ್ತೆ ವಿಡಿಯೋ ನೋಡಿ. ಸೊ 96 ಇಟ್ಕೊಂಡು ಎಷ್ಟು ಜನ ಇದ್ದಾರೆ. ಡಿಸ್ಟಿಂಕ್ಷನ್ 87 ಇಲ್ಲಿ. ಸೊ ನೆಕ್ಸ್ಟ್ ನೋಡಿ ಸ್ವಲ್ಪ ಕಟ್ ಆಗಿದೆ, 87 ಮತ್ತೆ ಕಂಟಿನ್ಯೂ ಆಗಿದೆ ನೋಡಿ 85. ಸೊ ಟೋಟಲ್ 46 ಮೆಂಬರ್ಸ್ ಏನಾಗಿದ್ದಾರೆ ಅಂತಂದ್ರೆ ಡಿಸ್ಟಿಂಕ್ಷನ್ಸ್ ಇದ್ದಾರೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನಂದು ಎಕನಾಮಿಕ್ಸ್ ಒಳಗೆ. ಹೌದಾ. 94 ಮೆಂಬರ್ ಅಲ್ಲಿ ಸೊ ಎಷ್ಟು ಮೆಂಬರ್ಸು 45 ಮೆಂಬರ್ಸು. ಸೊ ಔಟ್ ಆಫ್ 85 ಡಿಸ್ಟಿಂಕ್ಷನ್ಸ್ ಇವರೆಲ್ಲ ನೆನ್ಪಿಟ್ಕೊಳ್ಳಿ. ಹೌದಾ. ನೆಕ್ಸ್ಟ್ 84 ಇಂದ ಕೆಳಗಡೆ ಏನಿದ್ದಾರೆ ಅಂತಂದ್ರೆ ಸೊ ಟೋಟಲ್ ಇವರು ಎಷ್ಟು ಜನ ಇದ್ದಾರೆ 70 ಫಸ್ಟ್ ಕ್ಲಾಸ್ ರಿಸಲ್ಟ್ ಅಂತಂದ್ರೆ ಇಲ್ಲಿ 60 ತನ. ಹೌದಾ. 60 ತನ ನೆನ್ಪಿಟ್ಕೊಳ್ಳಿ. ಇನ್ನು ಕೆಳಗಡೆ ಇದ್ದಾರೆ 60 ತನ. ಸೊ ಇವರು ಎಲ್ಲಿ ತನ ಅಂತಂದ್ರೆ ಒಂದು 91 ಮೆಂಬರ್ಸ್. ಹೌದಾ. 91 ಮೆಂಬರ್ಸ್ ಫಸ್ಟ್ ಕ್ಲಾಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಸೊ ಇಲ್ಲಿ ಕೇವಲ 3 ಜನ ಭರತ, ಶುಭಮ್ ಮತ್ತು ಅಣ್ವೀರ್ ಅನ್ನುವಂಥವ್ರು ಇವರು ಸೆಕೆಂಡ್ ಕ್ಲಾಸ್ ನಲ್ಲಿ ಇದ್ದಾರೆ, ಥರ್ಡ್ ಕ್ಲಾಸ್ ಅಲ್ಲ ಸೆಕೆಂಡ್ ಕ್ಲಾಸ್ ನಲ್ಲಿ ಇದ್ದಾರೆ. 57, 54. ಹೌದಾ. 94 ಮೆಂಬರ್ಸ್. ಸೊ ಇಲ್ಲಿ ನೋಡ್ರಿ ಟೋಟಲ್ 100 ಔಟ್ ಆಫ್ 100 15, 99 1, 98 2, 97 3, ನೆಕ್ಸ್ಟ್ 91 to 96 13 ಮೆಂಬರ್ಸ್. ಸೊ 85 to 90 and 10, 62 84. ಸೊ 45. ನೆಕ್ಸ್ಟ್ 50 to 59 3 ಮೆಂಬರ್ಸ್ ಅಂಡ್ 49 to 35 ನೀಲಿದ್ದಾರೆ. ಆಮೇಲೆ ಫೇಲ್ ಕೂಡ ನೀಲ. ಸೊ ಟೋಟಲ್ ಪರ್ಸೆಂಟೇಜ್ 100% ರಿಸಲ್ಟ್ ಎಕನಾಮಿಕ್ಸ್. ಹೌದಾ. ಸೊ ಅದಕ್ಕೆ ಯಾವಾಗಲೂ ಕೂಡ ನನ್ನ ಯೂಟ್ಯೂಬ್ ಜೊತೆಗೆ ನೀವು ಇದ್ರೆ ಅಂತಂದ್ರೆ ಸೊ ನಿಮ್ಗೆ ಖಂಡಿತವಾಗ್ಲೂ ನಾನು ಮಾರ್ಗದರ್ಶನ ಮಾಡ್ತಾ ಇರ್ತೀನಿ. ಏನೇನೆಲ್ಲ ಅಪ್ಡೇಟ್ಸ್ ಇದೆ ನಾನು ಅಪ್ಡೇಟ್ ಕೊಡ್ತೀನಿ, ಅದರಿಂದ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಹೌದಾ. ಸೊ ಯಾಕಂತಂದ್ರೆ ಯಾವುದೇ ರೀತಿಯಾದಂತ ಇಲ್ಲಿ ಸೊ ನಾನು ಯಾವುದು ಕೂಡ ನಿಮಗೆ ಮೋಡಿ ಮಾಡ್ತಾ ಇಲ್ಲ. ಹೌದಾ. ಯಾವುದೇ ರೀತಿಯಂತ ಊಹಾಪೋಹಗಳ ಮೇಲೆ ನಾನು ಸೊ ಹೇಳ್ತಾ ಇಲ್ಲ. ಏನಿದ್ದು ಕೂಡ ವರ್ಕ್ ಮಾಡಿರ್ತೀನಿ, ಆ ವರ್ಕ್ ಮೇಲೆ ನನ್ನ ರಿಸಲ್ಟ್ ಇದೆ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಕೂಡ ನನ್ನ ಯೂಟ್ಯೂಬ್ ಜೊತೆಗೆ ನೀವು ಇದ್ರೆ ಅಂತಂದ್ರೆ ಸೊ ನಿಮ್ಗೂ ಕೂಡ ನೀವು ಸಕ್ಸಸ್ ಆಗ್ತೀರಿ ಅಂತ. ಸೊ ಇವ್ರು ನಮ್ಮ ವಿದ್ಯಾರ್ಥಿನಿ ಸ್ಟೇಟ್ ರ್ಯಾಂಕ್. ಸೊ ಯಾರಂದ್ರೆ ಪ್ರೇಮಾ ರಾಜ್ಕುಮಾರ್ ಅಂತ, ಇವ್ರ ಪೇರೆಂಟ್ಸ್ ಇವರು. ಸೊ ಇವರು ಹಳೆ ಅಕ್ಕ 2024-25 ಬ್ಯಾಚು ವಿದ್ಯಾರ್ಥಿನಿ. ಅವರು ಕೂಡ ನಮ್ಮ ಕಾಲೇಜ್ ಟಾಪರ್ಸ್. ಸೊ ಅವ್ರಿಗೆ ಬೀಟ್ ಮಾಡಿರುವಂತವ್ರು ಇವ್ರು. ಹೀಗಿರ್ಬೇಕು ನೋಡ್ರಿ.
ಸೊ ಪೇರೆಂಟ್ಸಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವರು, ಹೌದಾ. ಸೊ ಬಹಳ ಪ್ರೌಡ್ ಫೀಲ್ ಆಗುತ್ತೆ, ಹೀಗಿರ್ಬೇಕು ಮಕ್ಕಳಂತಂದ್ರೆ, ಹೌದಾ. ಸೊ ನಮ್ಮ ಒಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದು ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ಹಾಗಾಗಿ ಸೊ ಆ ಒಂದು ಸನ್ಮಾನನ ತೆಗೆದುಕೊಂಡಂತ ನಮ್ಮ ವಿದ್ಯಾರ್ಥಿನಿ ಪ್ರೇಮ. ಸೊ ಹ್ಯಾಂಡ್ಸ್ ಆಫ್ ಪ್ರೇಮ. ಸೊ ಇಲ್ಲಿ ನೋಡಿ, ಸ್ಟೇಟ್ ರ್ಯಾಂಕ್ 4th ಸ್ಟೇಟ್ ರ್ಯಾಂಕ್ ನಮ್ಮ ಕಾಲೇಜ್, ಇದು ಬಿಡ್ಲಿಂಗ 99.50, ಹೌದಾ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಇದು ಹುಡುಗಿ ನಾ ಹೇಳ್ದಲ್ಲ, ಎಕನಾಮಿಕ್ಸ್ ಟಾಪರ್ಸ್, ಕನ್ನಡ ಮೀಡಿಯಂ ತಾಯ್ನಾಥ್ ಅನ್ನುವಂಥದ್ದು, ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ಸ್ ಜೊತೆಗೆ ಕನೆಕ್ಟ್ ಆಗಿರುವಂಥವ್ರು ಮೇಡಮ್ ಅವ್ರು, ಮಾಧವಿ ಮೇಡಮ್ ಅಂತ. ಸೊ ಇವರು ನನಗೆ ಯಾವಾಗಲೂ ಕೂಡ ಸಪೋರ್ಟ್ ಆಗಿದ್ದಾರೆ. ಮತ್ತೆ ಅವ್ರು ನನ್ನ ವಿಡಿಯೋಗಳನ್ನು ನೋಡಿ ಅವ್ರನ್ನು ಕೂಡ 5 ಔಟ್ ಆಫ್ ಔಟ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ನನಗೂ ತುಂಬಾ ಖುಷಿ ಆಯ್ತು, ಹೌದಾ. ಸರ್ ನಿಮ್ಮ ವಿಡಿಯೋಗಳು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಕಮೆಂಟ್ ಎಲ್ಲ ತಿಳಿಸಿದ್ದಾರೆ ಅವರು. ಹಾಗಾಗಿ ಸೊ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಇವು ಅರ್ಚನಾ ಅಂತ ಹೇಳಿ. ಸೊ ಇವಳು ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ, ಕನ್ನಡ ಮೀಡಿಯಂ ತುಂಬಾ ಚೆನ್ನಾಗಿ ರೈಟಿಂಗ್ ಇದೆ, ಹಾಗಾಗಿ ಔಟ್ ಆಫ್ ಔಟ್ ಮಾಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ದಾನೇಶ್ವರಿ ಅನ್ನುವಂಥ ವಿದ್ಯಾರ್ಥಿನಿ. ಸೊ ಇವಳು ಕೂಡ ಸ್ಟೇಟ್ ರ್ಯಾಂಕ್ ನಲ್ಲಿ ಬರಬೇಕಾಗಿತ್ತು, ಸ್ವಲ್ಪ ಬ್ಯಾಡ್ ಲಕ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಇವಳದು ಸ್ವಲ್ಪ ರಿಸಲ್ಟ್ ಡೌನ್ ಆಗಿದೆ. ಬಟ್ ಎಕನಾಮಿಕ್ಸ್ ನಲ್ಲಿ ಔಟ್ ಆಫ್ ಔಟ್, ಮತ್ತೆ 3 ಸಬ್ಜೆಕ್ಟ್ ನಲ್ಲಿ ಔಟ್ ಆಫ್ ಔಟ್ ಆಗಿದ್ದಾರೆ ಇವರು. ಇದಾದ ನಂತರ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಟಾಪರ್ ಇವರು ಪ್ರಜ್ಞಾ ಅಂತೇಳಿ, ಪ್ರಜ್ಞಾ ಜಗನ್ ಪಾಟೀಲ್ ಅಂತ ಹೇಳಿ. ಸೊ ಇವ್ರನ್ನು ಕೂಡ ಪ್ರತಿಭಾವಂತ ವಿದ್ಯಾರ್ಥಿನಿ ಇವರು. ಸೊ ಹಾಗಾಗಿ ಔಟ್ ಆಫ್ ಔಟ್ ಎಕನಾಮಿಕ್ಸ್ ನಲ್ಲಿ. ನೆಕ್ಸ್ಟ್ ಇವರು ವಿದ್ಯಾಶ್ರೀ ಅನ್ನೋಂಥವ್ರು, ಇವರೆಲ್ಲ ಸ್ಟಾರ್ಟ್ ವಿದ್ಯಾರ್ಥಿನಿ ಇವರು, ಹೌದಾ. ಸೊ ನನ್ನ ಸಬ್ಜೆಕ್ಟ್ ನಲ್ಲಿ ಇವರು ಕೂಡ ಔಟ್ ಆಫ್ ಔಟ್ ಮಾಡಿದ್ದಾರೆ. ಇವರಿಗೂ ಕೂಡ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಕಡಿಮೆ ಬಿದ್ದಿದೆ, ಹಾಗಾಗಿ ಇವರು ಸ್ಟೇಟ್ ರ್ಯಾಂಕ್ ನಲ್ಲಿ ವಂಚಿತರಾಗಿದ್ದಾರೆ. ಇದಾದ ನಂತರ ನೆಕ್ಸ್ಟ್ ಶ್ವೇತಾ, ಇವಳು ಕೂಡ ಒಳ್ಳೆಯ ಒಂದು ರಿಸಲ್ಟ್ 97 ಸಮಥಿಂಗ್ ಆಗಿದೆ, ಹೌದಾ. ಪ್ರತಿಭಾವಂತ ವಿದ್ಯಾರ್ಥಿನಿ ಇವರು ಕೂಡ, ಶ್ವೇತಾ ಸಂತೋಷ್ ಅಂತೇಳಿ ನನ್ನ ಸಬ್ಜೆಕ್ಟ್ ನಲ್ಲಿ ಎಕನಾಮಿಕ್ಸ್ ನಲ್ಲಿ ಔಟ್ ಆಫ್ ಔಟ್. ನೆಕ್ಸ್ಟ್ ಸ್ವಾತಿ ಚಂದ್ರಕಾಂತ್ ಅಂತ ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ ಇವರು. ಸೊ ಫಸ್ಟ್ ಬಹಳ ಪ್ರೌಡ್ ಫೀಲ್ ಆಗುತ್ತೆ ಇಂಥ ಮಕ್ಕಳನ್ನ ನೋಡಿದ್ರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ವಾತಿ ಚಂದ್ರಕಾಂತ್ ಅಂತೇಳಿ, ಹ್ಯಾಂಡ್ಸ್ ಆಫ್ ಯು. ದೆನ್ ಇವರು ಭಾಗ್ಯಶ್ರೀ ವಿಜಯ್ ಕುಮಾರ್ ಅಂತೇಳಿ, ಹೌದಾ. ಇವರು ಕೂಡ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿನಿ. ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು, ಹಾಗಾಗಿ ಸೊ ಹ್ಯಾಂಡ್ಸ್ ಆಫ್ ಯು ವಿದ್ಯಾರ್ಥಿನಿ ಯಾರು, ಭಾಗ್ಯಶ್ರೀ ಅವರೇ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ವಿಠಲ್ ಅತಣಿ ಸರ್ ಅವರು ನನ್ನ ಎಕನಾಮಿಕ್ಸ್ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ಅವರು ಕೂಡ ಕನೆಕ್ಟ್ ಆಗಿರ್ತಾರೆ. ಅವ್ರು ತುಂಬಾ ಖುಷಿಯಾಗಿದೆ ಅಂತ ಅದಕ್ಕೆ ಅವ್ರನ್ನು ಕೂಡ ಇಲ್ಲಿ ಇದು ಬರ್ದೆ ಹಾಕಿದ್ದಾರೆ ನೋಡಿ, ಹೌದಾ. ಆತ್ಮೀಯ ರವಿ ಪೂಜಾರಿ ಸರ್ ಅವರೇ, ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅರ್ಥಶಾಸ್ತ್ರ ವಿಷಯದ ಕುರಿತು ತಾವು ನೀಡುವ ಎಲ್ಲಾ ಅಂಕದ ಪ್ರಶ್ನೆಗಳು ಬಹಳ ಸರಳ ಭಾಷೆಯಲ್ಲಿ ಮನಮುಟ್ಟುವ ಹಾಗೆ ಸೊ ವಿದ್ಯಾರ್ಥಿಗಳಿಗೆ ಹಾಗೂ ಹಲವು ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಬಹಳಷ್ಟು ಅನುಕೂಲವಾಗಿದೆ. ಅದರಲ್ಲಿ ನಾನು ಒಬ್ಬ ಸ್ವಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಆಗುತ್ತೆ. ಸೊ ನಮ್ಮ ಕಾಲೇಜಿನಲ್ಲಿ 5 ವಿದ್ಯಾರ್ಥಿಗಳು ನೋಡಿ ಚಾಲೆಂಜಸ್ ಮಾಡಿದ್ದಾರೆ, 5 ಜನ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಆಗಿದ್ದಾರೆ ಅಂತ. ಕಂಗ್ರಾಟ್ಸ್ ಸರ್. ಸೊ ಅಂಕಗಳನ್ನ ಪಡೆದಿರುವಂತದ್ದು ನಮಗೆ ಬಹಳಷ್ಟು ಸಂತೋಷವಾಗಿದೆ. ತುಂಬು ಹೃದಯದ ಧನ್ಯವಾದಗಳು ಸರ್, ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದನೂ ಕೂಡ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಒಂದು ಸಹಾಯ ಸಹಕಾರ ಹೀಗೆ ಮುಂದುವರಿಲಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಮುಂದುವರಿಲಿ. ಇವರು ಸಂಪ್ರೀತಾ ಅಂತೇಳಿ ನನ್ನ ಸಬ್ಜೆಕ್ಟ್ ನಲ್ಲಿ ಎಕನಾಮಿಕ್ಸ್ ನಲ್ಲಿ ಔಟ್ ಆಫ್ ಔಟ್ ಆಗಿರುವಂತಹ ವಿದ್ಯಾರ್ಥಿನಿ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿನಿ. ಅದಾದ ನಂತರ ಇವರು ಇಲ್ಲಿ ಇವು 2 ಟಿವಿಎನ್ಸ್ ನನಗೆ ಬಹಳ ತುಂಬಾ ಕನ್ಫ್ಯೂಸ್, ಸುಮಿತು ಸುಜಿತ್ ಅಂತ ಹೇಳಿ, ಹೌದಾ. ಸೊ ಹಾಗಾಗಿ ಸೊ ಸುಮಿತ್ ಸೊ ಔಟ್ ಆಫ್ ಔಟ್, ಸುಜಿತ್ ಒಂದು ಸ್ವಲ್ಪ 97 ಏನಾಗಿದೆ, ಹಾಗಾಗಿ ಸೊ ಇವರಿಬ್ರು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಹಾಗಾಗಿ ನನ್ನ ಸಬ್ಜೆಕ್ಟ್ ನಲ್ಲಿ ಔಟ್ ಆಫ್ ಔಟ್ ಆಗಿದೆ ಇವ್ರದ್ದು. ನೆಕ್ಸ್ಟ್ ಪ್ರಜ್ಞಾ ಅವ್ರದ್ದು, ಇವ್ರದ್ದು ಹೇಳ್ದಲ್ಲ 12th ರ್ಯಾಂಕ್ ಸ್ಟೇಟ್ ರ್ಯಾಂಕ್ ನಲ್ಲಿ 98.17. ಸೊ ಡಿಸ್ಟ್ರಿಕ್ಟ್ ಟಾಪರ್ಸ್ನು ಆಗ್ತಾರೆ ಇವರು. ನೆಕ್ಸ್ಟ್ ಇದಾದ ನಂತರ ಇವರು ಸ್ವಾತಿ ಶಣ್ಬಸಪ್ಪ ಅಂತೇಳಿ, ಇವರಂತೂ ಸ್ಪೆಷಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿನಿ. ಇಷ್ಟು ಎಲ್ಲರ ಜೊತೆಗೆ ಬಹಳ ನಕ್ಕೋತಾ, ಸೊ ನಾವು ಎಷ್ಟು ಬೈತಿದೀವಿ, ಎಷ್ಟು ಇದು ಮಾಡ್ತಿದೀವಿ, ಹೌದಾ. ನೋಡಾಳಕ್ಕೆ ಡುಮ್ಮಿ ಅದಕ್ಕೆ ಡುಮ್ಮಿ ಅಂತ ಬೈತಿದೀವಿ, ಆಮೇಲೆ ರೇಗಿಸ್ತಿದೀವಿ. ರೇಗಿಸಿದ್ರು ಕೂಡ ಪಾಸಿಟಿವ್ ಆಗಿ ತಗೊಂಡು ವಿದ್ಯಾರ್ಥಿನಿ ಚಾಲೆಂಜಸ್ ತಗೊಂಡು ವರ್ಕ್ ಮಾಡಿದ್ದಾರೆ, ಹಾಗಾಗಿ ಅವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕಂತಂದ್ರೆ ನಾವು ಹೇಳಿದ್ರು ಕೂಡ ಸರ್ ನಾವು ಮಾಡೇ ಮಾಡ್ತೀವಿ. ಅವಳು ಫೋನ್ ಮಾಡಿ ಹೇಳಿದ್ರು, ಸರ್ ನಮ್ಮ ಮೇಲೆ ಭರೋಸೆ ಇರ್ಲಿಲ್ಲಲ್ಲ ನಿಮಗೆ, ಸೊ ನಾನು 100% ಮಾಡ್ತೀನಿ ಅಂತ ನೀವು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ನನಗೆ. ಸೊ ವಿದ್ಯಾರ್ಥಿನಿ ನಾ ಹೇಳ್ದಂಗೆ ವರ್ಕ್ ಮಾಡಿದ್ದಾರೆ, ಹಾಗಾಗಿ ಔಟ್ ಆಫ್ ಔಟ್ ಆಯ್ತು. ಸೊ ನನ್ನ ಒಂದು ಪರ್ಸನಲ್ ಆಗಿ ನಿಮ್ಗೂ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್
ತುಂಬಾ ಜನ ವರ್ಕ್ ಮಾಡಿದ್ದಾರೆ. ಸೊ ಟೋಟಲ್ 15 ಜನ. ಅದಕ್ಕೆ ನನಗೆ ಲೇಟ್ ಆಯ್ತು ಇವತ್ತು ಈ ಯೂಟ್ಯೂಬ್ ಇದನ್ನು ಕೊಡ್ಬೇಕಂತಂದಾಗ ಸ್ವಲ್ಪ ಟೈಮ್ ಜಾಸ್ತಿ ಆಯ್ತು. ಎಲ್ಲಾ ವಿದ್ಯಾರ್ಥಿಗಳಿಗೆ ಇದು ಮಾಡಬಾರ್ದು ಅಂತ. ಇನ್ನು ಉಲ್ಲಾಸ್ ಅವ್ರದ್ದು ಒಂದು ಫೋಟೋ ಇರ್ಲಿಲ್ಲ ನನ್ನ ಹತ್ರ. ಸುಮಾರು ಜನರದ್ದು ಸ್ವಲ್ಪ ಮಿಸ್ ಆಗಿದೆ. ಶಿವಮುಂದ್ ಒಂದು ಮಾಡ್ಬೇಕಾಗಿತ್ತು, 99 ತಗೊಂಡಿದ್ದಾರೆ, ಪರವಾಗಿಲ್ಲ. ಯಾರ್ಯಾರು ನನ್ನ ಕಡೆ ಇತ್ತು ಅವೈಲೇಬಿಲಿಟಿ ಅದನ್ನ ಮಾಡಿದ್ದೀನಿ. ಸೊ ಉಳ್ದೋರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಸೊ ಹಾಗೆ ನನ್ನ ವಿದ್ಯಾರ್ಥಿಗಳಿಗೆ ನಾ ಹೇಳೋದು ಏನಂತಂದ್ರೆ, ಮುಂಬರುವಂತ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ಕನೆಕ್ಟ್ ಆಗಿರಿ. ಸೊ ನಾ ಮಾಡ್ತಾ ಇರುವಂತ ವರ್ಕ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಡೆಫಿನೆಟ್ ಆಗಿ ಹೇಳ್ತೀನಿ. ಹೌದಾ, ನಾನು ಯಾವುದೇ ಹೂವುಗಳ ಮೇಲೆ ಬಿಲ್ಡಿಂಗ್ ಕಟ್ಟುವುದಿಲ್ಲ. ಏನ್ ಇದ್ದಿದ್ದು ಅದು ಫ್ಯಾಕ್ಟ್ ಹೇಳ್ತೀನಿ. ಸೊ ಅದಕ್ಕೆ ನನ್ನ ಕಡೆಯಿಂದ ಎಷ್ಟು ನಿಮ್ಗೆ ಸಾಧ್ಯ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನಾ ಹೆಲ್ಪ್ ಮಾಡ್ತೀನಿ. ನಿಮ್ಗೋಸ್ಕರ ನಾನಿದ್ದೀನಿ, ನಮಗೋಸ್ಕರ ನೀವು ಯಾವಾಗಲೂ ಕೂಡ ಕನೆಕ್ಟ್ ಆಗಿರಿ, ನನ್ನ ಚಾನಲ್ ಜೊತೆಗಿರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ಬಾಯ್.